ಓಂ ಸಾಯಿರಾಮ್. ನಾನು ನಿನ್ನ ಸಾಯಿ. ಮೊದಲಿಗೆ ನಿನಗೆ ನನ್ನ ನಮನಗಳು. ನೀನು ಅದೆಷ್ಟೇ ಕಷ್ಟ ಬಂದರೂ ಸ್ವಲ್ಪವೂ ಆ ನೋವನ್ನು ಹೊರಗಡೆ ತೋರಿಸದೆ ಜನರಿಗೆ ನಿನ್ನ ನೋವಿನ ಬದಲಿಗೆ ಖುಷಿಯನ್ನು ಹಂಚಿದ್ದೀಯ. ಅದಕ್ಕೆ ನಿನ್ನ ಮೇಲೆ ನನಗೆ ಅಪಾರವಾದ ಹೆಮ್ಮೆ ಇದೆ. ನೀನು ನನ್ನ ಮಗುವೇ ಎಂದು ಪದೇ ಪದೇ ಈ ಸಾಯಿಗೆ ತಿಳಿಸುತ್ತಾ ಬಂದಿದ್ದೀಯ. ನಾನು ಹೇಗೆ ತಾನೇ ನಿನ್ನನ್ನು ಮರೆಯಲು ಸಾಧ್ಯ? ನೀನು ನನ್ನ ಮಗು. ಈ ಸಾಯಿಯ ಆಶೀರ್ವಾದ ನಿನ್ನ ಹಾಗೂ ನಿನ್ನ ಕುಟುಂಬದವರ ಮೇಲೆ ಸದಾ ಇರುತ್ತದೆ. ನನ್ನ ನಿನ್ನ ಸಂಬಂಧ ಬರೀ ಈ ಜನ್ಮದ್ದಲ್ಲ. ನೀನು ನನ್ನಿಂದ ಎಷ್ಟೇ ದೂರವಿದ್ದರೂ ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುವೆ. ಎಲ್ಲ ಜನ್ಮದಲ್ಲಿಯೂ ನಾನೇ ನಿನ್ನ ಗುರುವಾಗಿರುವೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಮಾಯೆ ನಿನ್ನನ್ನು ಆವರಿಸಿ ನೀನು ನನ್ನನ್ನು ಮರೆಯುವ ಹಾಗೆ ಮಾಡಿಬಿಡುತ್ತದೆ. ಆದರೂ ನಾನು ನಿನ್ನನ್ನು ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ. ನಮ್ಮಿಬ್ಬರ ನಡುವೆ ಇರುವ ಮಾಯೆಯನ್ನು ಒಡೆದು ನನ್ನ ಬಳಿ ಬರುವ ಜವಾಬ್ದಾರಿ ನಿನಗೇ ಬಿಟ್ಟಿದ್ದೇನೆ. ಭಕ್ತಿಯಿಂದ ಸಾಯಿ ಎಂದರೆ ಸಾಕು. ನೀನು ಎಲ್ಲಿಯೇ ಇದ್ದರೂ ನಿನ್ನ ಬಳಿ ಓಡೋಡಿ ಬರುವೆ. ನಿನ್ನ ಕಷ್ಟವನ್ನು ಯಾರ ಬಳಿಯೂ ಹೇಳದೆ ಕೊರಗುತ್ತಿರುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ಎಲ್ಲವೂ ನಿನ್ನೊಳಗೆ ಇಟ್ಟುಕೊಂಡು ತುಂಬ ಸಹನೆಯಿಂದ ಇರುವೆ. ಒಮ್ಮೆ ನನ್ನ ಬಳಿ ಹೇಳಿ ಅತ್ತು ಬಿಡು. ಇದೇ ನಿನ್ನ ಕೊನೆಯ ಅಳುವಾಗಿರಬೇಕು. ಪ್ರತಿನಿತ್ಯ ನಿನ್ನೊಳಗೆ ನೀನೇ ಕೊರಗಿಕೊಂಡು ಹೊರಗಡೆ ಮಾತ್ರ ನಗುತ್ತಾ ಇರಬೇಡ ಮಗು. ನನಗೆ ಇನ್ನಷ್ಟು ನೋವಾಗುತ್ತದೆ. ನಿನ್ನ ಸಹನೆಗೆ ನನ್ನ ನಮನ. ಚಿಂತಿಸಬೇಡ. ನಿನಗಾಗಿ ನಾನಿಲ್ಲವೇ